ಇದರಲ್ಲಿ ಏನಿದೆ ನಮಗೆ ಈಗಾಗಲೇ ನಾವು 174C ಅಂತ ನಮ್ಮ ಹಳೆ IPC ಸೆಕ್ಷನ್ ಪ್ರಕಾರ ಯಾರಾದರೂ ಸುಸೈಡ್ ಇದ್ದರೆ ಕೂಡ ನಮಗೆ ಸ್ವಲ್ಪ ಸಂಶಯ ಇದೆ ಅಂತ ಆ ಪ್ರಕಾರ ನಾವು ಕಂಪ್ಲೇಂಟ್ ತಗೊಂಡಿದ್ದೀವಿ. ಈ ಕಾಲೇಜ್ದು ವಾರ್ಡನ್ದು ವರ್ಜನ್ ಪ್ರಕಾರ ಇಮಿಡಿಯೇಟ್ಲಿ ನಾವು ತಾಯಿಗೆ ಅಂತ ಹೇಳಿದರೆ ಅವರು ಕೂಡ ಶಾಕಲ್ಲಿ ಬರ್ತಾರೆ. ಮತ್ತು ಅವರು ಬೇರೆ ಕಡೆ ಇದ್ದರು, ಅವರು ಶಿರಟ್ಟಿ ಅಂತ ಒಂದು ಗ್ರಾಮದಲ್ಲಿ ಇದ್ದರು. ಅಲ್ಲಿಂದ ಈ ಕಡೆ ಬರುವಾಗ ಸ್ವಲ್ಪ ಸಡನ್ ಆಗಿ ಅಂತ ಶಾಕಲ್ಲಿ ಬಂದರೆ ಅವರಿಗೇನು ಆಗಬಾರದು. ನ್ಯಾಚುರಲ್ ಹ್ಯೂಮನ್ ಟೆಂಡೆನ್ಸಿ ಏನಾದರೂ ಉಲ್ಟಾ ಬಂದರೆ ಸರಿ ಇರಬಹುದು, ಸರಿ ಇರಬಾರದು. ನಾವು ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಬೇರೆ ಕೇಸಸಲ್ಲಿ ಏನಾಗುತ್ತೆ, ಕೆಲವು ಸರಿ ನಮಗೆ ಕೂಡ ಗೊತ್ತಾದರೆ ನಾವು ಇಮಿಡಿಯೇಟ್ಲಿ ನ್ಯೂಸ್ ಬ್ರೇಕ್ ಮಾಡಲ್ಲ. ಏನಾದರೂ ಸಮಸ್ಯೆ ಇದೆ ದಯವಿಟ್ಟು ನೀವು ಇಮಿಡಿಯೇಟ್ಲಿ ಬನ್ನಿ ಅಂತ. ಬಹುಶಃ ಆ ಆ್ಯಂಗಲಿಂದ ಹೇಳಿರಬಹುದು, ಬಟ್ ನಾವು ವೆರಿಫೈ ಮಾಡ್ತೀವಿ ಅಂತ. ನಿನ್ನೆ ಸಂಜೆ ಘಟನೆ ನಡೆದಿದೆ. ಕಂಪ್ಲೇಂಟ್ ನಮಗೆ ನಿನ್ನೆ ರಾತ್ರಿ ಲೇಟಾಗಿ 2 ಗಂಟೆಗೆ ಕೊಟ್ಟಿದ್ದಾರೆ. ಇವತ್ತು ಪೋಸ್ಟ್ ಮಾರ್ಟಮ್ ಕೂಡ ನಾವು ಬೇಗ ಮಾಡಿಸಿ ಆ ಫ್ಯಾಮಿಲಿಗೆ ಬಾಡಿ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಕ್ರೈಮ್ ಸೀನ್ ಕೂಡ ನಮ್ಮ ಸೈಂಟಿಫಿಕ್ ಆಫೀಸರ್ ಸೋಕೋ ಆಫೀಸರ್ ನಾವು ಏನು ಹೇಳ್ತೀವಿ ಹೋಗಿ ಇನ್ಸ್ಪೆಕ್ಟ್ ಮಾಡಿದ್ದಾರೆ. ಎಲ್ಲ ರೀತಿ ನಾವು ಸೀಸ್ ಮಾಡಿದ್ದೀವಿ. ಇದರಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಇದ್ದರೆ ಅವ್ರ ಫೋನಲ್ಲಿ ಏನಾದರೂ ಚಾಟ್ ಇದ್ದರೆ ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಆ ಫ್ರೆಂಡ್ಸ್ ಯಾರ ಜೊತೆ ಅವರು ರೆಗ್ಯುಲರ್ ಆಗಿ ಟಚಲ್ಲಿ ಇದ್ದರು ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಈ ಘಟನೆಕ್ಕಿಂತ ಮುಂಚೆ 3 ದಿವಸ ಅಥವಾ 4-5 ದಿವಸ ಹಿಂದೆ ಯಾರ ಜೊತೆ ಮಾತಾಡಿದ್ದಾರೆ ಆ ಕಾಲ್ ಡಿಟೇಲ್ ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಏನು ಕಾರಣ ಇತ್ತು ನೀಟಾಗಿ ಪರಿಶೀಲನೆ ಮಾಡಿ ಎಲ್ಲ ರೀತಿ ಕನ್ಫರ್ಮ್ ಮಾಡಿ ನಾವು ಇನ್ವೆಸ್ಟಿಗೇಷನ್ ಏನು ಕಂಡು ಬರುತ್ತೆ ಫ್ಯಾಮಿಲಿ ಕೂಡ ತಿಳಿಸ್ತೀವಿ, ನಮ್ಗೆ ಕೂಡ ತಿಳಿಸ್ತೀವಿ. ಏನು ಫ್ಯಾಮಿಲಿ ಕಾರಣ ಇರಬಹುದು, ಮತ್ತೆ ಏನು ಅಕ್ಕಪಕ್ಕ ಫ್ರೆಂಡ್ಸ್ ಕಾರಣ ಅಥವಾ ಏನಾದರೂ ಆ ಕಾರಣ ಇರಬಹುದು ಅಂತ ಕ್ಲೂ ಸಿಕ್ಕಿದೆ. ಬಿಕಾಸ್ ಅವರು ಬಂದಾಗ ಇಮಿಡಿಯೇಟ್ಲಿ ಮನೆಯಿಂದ ಬಂದಾಗ ಇಮಿಡಿಯೇಟ್ಲಿ ಆ ಮೋಡಲ್ಲಿ ಇದ್ರು, ಅದೇ ಮೈಂಡ್ ಸೆಟ್ಟಲ್ಲಿ ಇದ್ರು. ಅಂದರೆ 2-3 ಡೇಸ್ ಆಗಿದೆ ಮನೆಯಿಂದ ಬಂದಾದ್ಮೇಲೆ. ಅಂದರೆ ಕಾಲೇಜಲ್ಲಿ ಹಾಸ್ಟೆಲಲ್ಲಿ ಏನಾದರೂ ಘಟನೆ ನಡೆದಿದೆ ಅಂದರೆ ಬೇರೆ ಕಥೆ. 12 ಗಂಟೆಗೇನೆ ಮನೆಯಿಂದ ಬಂದಿದ್ದಾರೆ, ಅವ್ರ ಕಾಕ ಜೊತೆಗೆ ಬಂದಿದ್ದಾರೆ. ಮತ್ತೆ ಊಟ ಕೂಡ ಮಾಡಲಿಲ್ಲ, ಮತ್ತೆ ಫ್ರೆಂಡ್ಸ್ ಯಾರ ಜೊತೆ ಜಾಸ್ತಿ ಮಾತಾಡಿಲ್ಲ. ನೇರವಾಗಿ ಸಂಜೆ 4-4:15 ಗಂಟೆ ಮಧ್ಯದಲ್ಲಿ ಅಂತ ಇದು ಮಾಡಿದ್ದಾರೆ. ಅಂದರೆ ನಾವು ಎಲ್ಲ ರೀತಿ ಎಂಗಲ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇವೆ ಅಂತ. ಇದು ಆ್ಯಕ್ಚುಲಿ ಟು ಅರ್ಲಿ ಟು ಕಮೆಂಟ್ ಅಬೌಟ್ ದ ರೀಸನ್. ಈಗ ಇರೋ ಮಾಹಿತಿ ಪ್ರಕಾರ ಹಾಸ್ಪಿಟಲಲ್ಲಿ ಹೋದಾಗ ಸ್ವಲ್ಪ ಜೀವ ಇತ್ತು, ಅವರು 30-35 ನಿಮಿಷದಲ್ಲಿ ಜೀವ ಇತ್ತು. ಬಟ್ ಯಾವ ಸ್ಥಿತಿಯಲ್ಲಿ ಇತ್ತು ಅದು ಇನ್ನೊಂದು ಎಂಗಲ್ ಡಾಕ್ಟರ್ ಏನು ಹೇಳ್ತಾ ಇದ್ದಾರೆ, ಬ್ರೈನ್ ಡೆಡ್ ಆಗಿದ್ರು, ಅಂದರೆ ಸೇವ್ ಮಾಡೋಕ್ಕೆ ಅವಕಾಶ ಇರಲಿಲ್ಲ ಅಂತ. ಅದು ಕೂಡ PM ರಿಪೋರ್ಟಲ್ಲಿ ಪ್ಲಸ್ ಅವ್ರದ್ದು ಲಾಸ್ಟ್ ಮೆಡಿಕಲ್ ರಿಪೋರ್ಟಲ್ಲಿ ನಮಗೆ ಸಿಗುತ್ತೆ. ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಬಾಗಲಕೋಟೆ ಜಿಲ್ಲೆಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಪುಂಡ್ಲಿಕ್ ಕಾಂಬ್ಳೆ ಅಂತ. ನನಗೆ ಈ ಮೆಸೇಜ್ ಇವಾಗ ನನಗೆ DCPO ಮೇಡಮ್ ಅವರು ವೀಣಾ ಮೇಡಮ್ ಅಂತ ಇದ್ದಾರೆ ಅಲ್ಲಿ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಅವರು ನಾನು ಫೋನ್ ಮಾಡಿ ಹೇಳಿದ ತಕ್ಷಣವೇ ನನಗೊಂದು 10-15 ನಿಮಿಷ ಮುಂಚೆ ಅವ್ರು ಏನು ಮಾಡಿದ್ರು ಅಂದರೆ ಫೋನ್ ಮಾಡಿ ಸರ್ ಹಿಂಗೆ ಒಂದು ಘಟನೆ ಆಗಿದೆ ತಮ್ಮ ಗಮನಕ್ಕೆ ಬಂದಿದೆಯಾ ಅಂತ ಅಂದ ತಕ್ಷಣ ನನಗೆ ಇಲ್ಲಿವರೆಗೆ ಗೊತ್ತಿರಲಿಲ್ಲ. ಅದು ಅವ್ರು ಫೋನ್ ಬಂದ ತಕ್ಷಣ ನಾನು ಬಂದಿದ್ದೀನಿ, ಮೇಡಮ್ನು ಕೂಡ ಬಂದಿದ್ದರು. ಈಗ ನಾನು ಇಲ್ಲಿ ಬಂದ ತಕ್ಷಣ ನೋಡಿದ್ದೀನಿ, ಇಲ್ಲಿ ಹಾಸ್ಟೆಲ್ ಏನಿದೆಯಲ್ಲ ವಾಗ್ದೇವಿ ಕಾಲೇಜಿನ ವಿದ್ಯಾರ್ಥಿನಿ ಆಕಿ ಸೀಮಾ ರಾಠೋಡ್ ಎನ್ನುವ ವಿದ್ಯಾರ್ಥಿನಿ. ನಿನ್ನೆ ಸಾಯಂಕಾಲ ಈ ಘಟನೆ ಆಗಿದೆ ಅಂತ ಅಲ್ಲಿ ಆಡಳಿತ ಮಂಡಳಿದವರು ಮತ್ತು ವಾರ್ಡನ್ನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ ನಂತರ ಅವ್ರು ಹೇಳಿದರು. ಸೊ ಇದಕ್ಕೆ ಕಾರಣ ಏನೇನು ಕಾರಣ ಆಗಿದೆ ಮತ್ತು ಏನೇನಾಗಿದೆ ಎಂಬುದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಮಾಹಿತಿ ಪಡೆದುಕೊಳ್ಳಿಕ್ಕೆ ನಾವು ಕಾಲೇಜ್ಗೂ ಕೂಡ ಹೋಗ್ತಾ ಇದ್ದೀವಿ. ಆ ವಿದ್ಯಾರ್ಥಿಗಳ ಮಾಹಿತಿ, ಅಲ್ಲಿ ಹಾಸ್ಟೆಲಲ್ಲಿ ಯಾರ್ಯಾರು ಇದ್ದರು ಅಂತ ಅದೆಲ್ಲ ಮಾಹಿತಿ ತೆಗೆದುಕೊಂಡು ನಾವು ಇಲಾಖೆ ವತಿಯಿಂದ ಏನು ತನಿಖೆ ಮಾಡಬೇಕಾಗಿದೆ ಅದನ್ನು ಮಾಡ್ತೀವಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನನಗೆ ಇನ್ನೂ ಇಲ್ಲ. ಅದು ಒಂದು ಘಟನೆ ಆಗಿದೆ, ಅದು ಮಾತ್ರ ನನ್ನ ಗಮನಕ್ಕೆ ಬಂದಿದೆ. ತಮ್ಮ ಸಮಕ್ಷಮದಲ್ಲಿ ಕೂಡ ನಾನು ಇಲ್ಲಿ ಬಂದಿದ್ದೀನಿ, ತಾವು ನೋಡಿದ್ದೀರಾ. ಅದಕ್ಕೆ ಇದ್ರ ಬಗ್ಗೆ ಹೆಚ್ಚಿನ ತನಿಖೆಯಾಗಿ ಮತ್ತು ನಾವು ಇಲಾಖೆಗೆ ಮಾಹಿತಿ ಕೊಡ್ತೀವಿ, ತಮಗೂ ಕೂಡ ಮಾಹಿತಿ ಕೊಡ್ತೀವಿ. ಅವ್ರು ಹೇಳಿದ ಪ್ರಕಾರ ನಮ್ಮ ಇಲಾಖೆಯಿಂದ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಆಗಲಿ ಅಥವಾ ಬೇರೆ ಇಲಾಖೆಯಿಂದ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, BCM ಹಾಸ್ಟೆಲ್ ಇರ್ಬೋದು ಅಥವಾ ಯಾವುದಾದ್ರೂ ಹಾಸ್ಟೆಲ್ ಇಲಾಖೆಯಿಂದ ಇರ್ಬೋದು, ಇಲ್ಲಿವರೆಗೆ ಅಧಿಕೃತವಾಗಿ ಯಾವುದೋ ಒಂದು ಪರ್ಮಿಷನ್ ತೆಗೆದುಕೊಂಡಿಲ್ಲ ಅಂತ ಗಮನಕ್ಕೆ ಬಂದಿದೆ ಸರ್. ಈ ರೀತಿ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಓಕೆ. ಸೊ ಈಗ ಜವಾಬ್ದಾರಿ ತಗೋತಾರೆ ಆಕ್ಚುಲಿ. ಓಕೆ ಸರ್, ತಾವು ಕೇಳಿದ ಪ್ರಶ್ನೆ ಬಹಳ ಒಳ್ಳೆಯದು. ಆಕ್ಚುಲಿ ವಿದ್ಯಾರ್ಥಿಗಳ ಜವಾಬ್ದಾರಿ ನಮ್ಮೆಲ್ಲರದು. ಆ ವಿದ್ಯಾರ್ಥಿಗಳಿಗೆ ಹಿಂಗೆ ಘಟನೆ ಆಗಿದೆ, ಅದು ಆಗಬಾರ್ದಿತ್ತು, ಆದರೆ ಅದಕ್ಕೆ ಏನು ಕಾರಣ ಆಗಿದೆ, ಅದು ಘಟನೆ ಆಗಲಿಕ್ಕೆ ಏನು ಕಾರಣ ಆಗಿದೆ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಜವಾಬ್ದಾರಿ ಇಲಾಖಾ ತನಿಖೆ ಮಾಡಿದ ನಂತರ ಯಾರ್ಯಾರು ಜವಾಬ್ದಾರಿ ಫಿಕ್ಸ್ ಮಾಡ್ತಾರೋ ಅವ್ರ ಜವಾಬ್ದಾರಿ ಆಗ್ತದೆ ಸರ್. ಆದರೆ ಈ ಘಟನೆ ಆಗಿದೆ. ಈ ಸಂದರ್ಭದಲ್ಲಿ ನಾನು ಹೆಚ್ಚಿನ ಅದ್ರ ಬಗ್ಗೆ ಜವಾಬ್ದಾರಿ ಯಾರ್ದು ಅಂತ ಹೇಳಿಕೆ ನನಗೆ ಸ್ಪಷ್ಟವಾದ ಅಭಿಪ್ರಾಯ ಹೇಳಿಕೆ ಆಗೋದಿಲ್ಲ ಸರ್. ಎನ್ಕ್ವೈರಿ ಸ್ಟಾರ್ಟ್ ಆಗ್ತದೆ. ಎನ್ಕ್ವೈರಿ ಸ್ಟಾರ್ಟ್ ಆದ ನಂತರ ಖಂಡಿತವಾಗಿ ಏನಿದೆ ಇಲಾಖೆ ನಿಯಮಾನುಸಾರವಾಗಿ ನಾವು ಕ್ರಮ ಜರುಗಿಸಲೇಬೇಕಾಗ್ತದೆ ಸರ್. ಮಾಡ್ತೀವಿ, ಅದನ್ನ ರಿಪೋರ್ಟ್ ಮಾಡ್ತೀನಿ ಸರ್ ಗೌರ್ಮೆಂಟ್. ಸರ್ ಇಲಾಖೆಯಿಂದ ಪ್ರತ್ಯೇಕವಾಗಿ ಕೇಸ್ ಅಂದರೆ ನಾವು ಮೇಲಾಧಿಕಾರಿಗಳು, ನಮ್ಮ ಡೈರೆಕ್ಟರ್ ಇರ್ತಾರೆ, ಆಮೇಲೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಇರ್ತಾರೆ. ಅವ್ರ ಗಮನಕ್ಕೆ ಈ ಘಟನೆ ಆಗಿದ್ದನ್ನು ನಾವು ವಿಸಿಟ್ ಮಾಡಿದ್ದೀನಿ ಸ್ಪಾಟಿಗೆ, ಹಿಂಗಾಗಿದೆ ಘಟನೆ ಅಂತ ನಾವು ಅವ್ರ ಗಮನಕ್ಕೆ ತರ್ತೀನಿ. ಅವ್ರು ನಮಗೆ ಏನು ಮಾಡ್ತಾರೆ ಅಂದರೆ ಡೈರೆಕ್ಷನ್ಸ್ ಕೊಡ್ತಾರೆ ಸರ್. ಅವರು
ಅದಕ್ಕೆ ನೀವು ಹಿಂಗೆ ಹೋಗಿ ಇನ್ಕ್ವೈರಿ ಮಾಡ್ಕೊರಿ ಅಥವಾ ಏನೇನಿದೆ ಪ್ರೊಸೀಜರ್ ಫಾಲೋ ಮಾಡಿ ಅಂತ ನಮ್ಗೆ ಡೈರೆಕ್ಷನ್ಸ್ ಕೊಡ್ತಾರೆ ಸರ್. ಆ ಪ್ರಕಾರ ನಿಷ್ಪಕ್ಷಪಾತವಾಗಿ ನಾವು ಮಾಡ್ತೀವಿ ಸರ್, ಮಾಡಲೇಬೇಕು ಸರ್, ಮಾಡ್ತೀವಿ. ಕಾನೂನು ಬಾಹಿರವಾಗಿ ಓಕೆ ಸರ್. ಸೊ ಒಳ್ಳೆ ಪ್ರಶ್ನೆ ಸರ್. ಈ ಕಾನೂನು ಬಾಹಿರವಾಗಿ ಇಂಥ ಹಾಸ್ಟೆಲ್ ಯಾರು ನಾವು ಪಟ್ಟಿ ಮಾಡ್ತೀವಿ ಸರ್, ಪಟ್ಟಿ ಮಾಡಿ ಇಲಾಖೆಗೆ ಸಲ್ಲಿಸ್ತೇವೆ ಸರ್, ಇಂತಿಂಥ ಹಾಸ್ಟೆಲ್ಗಳು ಇದೆಯೋ ಅಂತ. ಆ ಹಾಸ್ಟೆಲ್ ಮೇಲೆ ಮತ್ತು ಆಡಳಿತ ಮಂಡಳಿ ಮೇಲೆ ಕ್ರಮ ವಹಿಸ್ರಿ ಅಂತ ಕೂಡ ನಾವು ಬರೀತೀವಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಪುಂಡ್ಲಿಕ್ ಕಾಂಬ್ಳೆ ಅಂತ, ಉಪನಿರ್ದೇಶಕರು ಸರ್, ಪದವಿ ಪೂರ್ವ